ಜಸ್ಟ್ ಇದು ತಾವು ವಿಡಿಯೋ ನೋಡ್ಬಿಟ್ರೆ ತಮ್ಮ ಸೆಕ್ಸ್ ಲೈಫ್ನ ಒಂದು ಡಬಲ್ ಮಾಡ್ಬೋದು. ನಿಮ್ಮ ಟೈಮಿಂಗ್ನ ಡಬಲ್ ಮಾಡ್ಬೋದು. ನಿಮ್ಮ ಬಾಡಿನಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಷ್ಟೇ ಸೆಕ್ಸ್ನಲ್ಲಿ ಎನರ್ಜಿ ಬೇಕು. ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ. ನೈಸರ್ಗಿಕವಾಗಿ ಹ್ಯಾಪಿ ಹಾರ್ಮೋನು ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ದಿಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿದೆ. ಈ ವಿಡಿಯೋನ ತಾವು ಲಾಸ್ಟ್ವರೆಗೆ ನೋಡಿ, ಯಾಕಂದರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ನಾನು ಪಾಯಿಂಟ್ ಬಗ್ಗೆ ಮಾತಾಡ್ತೀನಿ. ದಟ್ ಈಸ್ ಸ್ಪೆಷಲಿ ಹೌ ಟು ನ್ಯಾಚುರಲಿ ಏನು ಮಾಡಬೇಕು, ನಂದು ಸ್ಟ್ಯಾಮಿನಾನ ಇಂಪ್ರೂವ್ ಮಾಡ್ಬೋದು ಅಥವಾ ನನ್ನ ಸೆಕ್ಸ್ ಟೈಮಿಂಗ್ನ ಇಂಪ್ರೂವ್ ಮಾಡ್ಬೋದು, ಆ ಬಗ್ಗೆ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನೋಡಿ, ಯಾಕಂದರೆ ಜಸ್ಟ್ ಇದು ತಾವು ವಿಡಿಯೋ ನೋಡಿಬಿಟ್ರೆ ತಮ್ಮ ಸೆಕ್ಸ್ ಲೈಫ್ನ ಒಂದು ಡಬಲ್ ಮಾಡ್ಬೋದು, ನಿಮ್ಮ ಟೈಮಿಂಗ್ನ ಡಬಲ್ ಮಾಡ್ಬೋದು. ಸೊ ಫಸ್ಟ್ 6 ಪಾಯಿಂಟ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಆ 6 ಪಾಯಿಂಟ್ಸ್ ಏನು? ಸೊ ಫಸ್ಟ್ ಪಾಯಿಂಟ್ಸ್ ಅದನ್ನಲ್ಲಿ ತೊಳ್ತೀನಿ, ಡೈಟ್ ಅಥವಾ ಬ್ಯಾಲೆನ್ಸ್ ಡೈಟ್. ಯಾಕಂದರೆ ನಾವು ಏನು ತಿಂತೀವಿ ಆ ಥರನೇ ನಮ್ಮ ಬಾಡಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಅದಕ್ಕೆ ಫಸ್ಟು ನಮ್ಮ ಬಾಡಿನಲ್ಲಿ ನಾವು ಏನು ಕೊಡ್ತಾ ಇದ್ದೀವಿ ಅದು ನ್ಯೂಟ್ರಿಯಸ್ ಡೈಟ್ ಇರಬೇಕು. ಯಾಕಂದರೆ ನಿಮ್ಮ ಬಾಡಿನಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಷ್ಟೇ ಸೆಕ್ಸ್ನಲ್ಲಿ ಎನರ್ಜಿ ಬೇಕು. ಸೊ ಇದಕ್ಕೆ ಏನೇನು ಬೇಕು, ಯಾವ ಫುಡ್ ಜಾಸ್ತಿ ಬೇಕು ಅಂದರೆ, ನಂದು ಸೆಕ್ಸ್ ಪ್ರಾಬ್ಲಮ್ನ ಅಥವಾ ಸೆಕ್ಸ್ ಟೈಮಿಂಗ್ನ ಅಥವಾ ಸೆಕ್ಸ್ ಫುಡ್ ಏನಿದೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇನ್ ಕೇಸ್ ತಾವು ಇನ್ನೊವರೆಗೆ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿ. ಬಟ್ ಇಲ್ಲಿ ಬ್ರೀಫ್ಲಿ ಹೇಳ್ತೀನಿ, ರೆಡ್ ಮತ್ತು ಗ್ರೀನ್ ಈ ಕಲರ್ ಬಗ್ಗೆ ನಾನು ತುಂಬ ಹೇಳ್ತೀನಿ. ಫ್ರೂಟ್ಸ್ ಲೈಕ್ ರೆಡ್ ಕಲರ್ ದಾಳಿಂಬೆ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಸ್ಟ್ರಾಬೆರೀಸ್ ಇರ್ಬೋದು, ಕ್ಯಾರೆಟ್ಸ್ ಇರ್ಬೋದು. ಸೊ ಎಲ್ಲ ಫ್ರೂಟ್ಸ್ ರೆಗ್ಯುಲರ್ಲಿ ನೀವು ಬಾಡಿನ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಯಾಕಂದರೆ ಇದರಲ್ಲಿ ನೈಸರ್ಗಿಕವಾಗಿ ನೈಟ್ರಿಕ್ ಆಕ್ಸೈಡ್ಸ್ ಜಾಸ್ತಿ ಮಾಡೋದು ಗುಣಗಳಿರುತ್ತೆ. ಸೊ ನೈಟ್ರಿಕ್ ಆಕ್ಸೈಡ್ ಏನು ಮಾಡುತ್ತೆ, ಬ್ಲಡ್ನ ವೆಸಲ್ಸ್ನ ಡೈಲೇಟ್ ಮಾಡುತ್ತೆ. ಹಸಿ ತರಕಾರಿಗಳು ಸ್ಪೆಷಲಿ ಪಾಲಕ್ ಸೊಪ್ಪು ಇರ್ಬೋದು, ಆಮೇಲೆ ನುಗ್ಗೆಕಾಯಿ ಇರ್ಬೋದು, ನುಗ್ಗೆಕಾಯಿ ಸೊಪ್ಪು ಇರ್ಬೋದು, ಮೆಂತ್ಯ ಇರ್ಬೋದು, ಇದರಲ್ಲಿ ಫ್ಲಾವನಾಯ್ಡ್ಸ್ ಜಾಸ್ತಿ ಆಗಿರುತ್ತೆ, ಫೋಲ್ವೇಟ್ಸ್ ಜಾಸ್ತಿ ಆಗಿರುತ್ತೆ, ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ. ಸೊ ಇದನ್ನು ತೊಗೊಂಡ್ಬಿಟ್ರೆ ನಿಮಗೆ ಟೆಸ್ಟೋಸ್ಟಿರಾನ್ ನೈಸರ್ಗಿಕವಾಗಿ ಉತ್ಪತ್ತಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡಾರ್ಕ್ ಚಾಕ್ಲೇಟ್ಸು, ಸೊ ಅದನ್ನು ರಿಚ್ ಫ್ಲಾವನಾಯ್ಡ್ಸ್ ಇರುತ್ತೆ, ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ. ನೈಸರ್ಗಿಕವಾಗಿ ಹ್ಯಾಪಿ ಹಾರ್ಮೋನು ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಒಂದು ಬಾಯ್ಲ್ಡ್ ಎಗ್ ತಿನ್ಬೋದು, ಒಳ್ಳೆ ರೀತಿ ರಿಚ್ ಪ್ರೋಟೀನ್ಸ್ ತಿನ್ಬೋದು, ನಟ್ಸ್ ತಿನ್ಬೋದು, ಜೊತೆಗೆ ಡ್ರೈ ಫ್ರೂಟ್ಸ್ ತಿನ್ಬೋದು. ಅದು ಬಾದಾಮಿ ಇರ್ಬೋದು, ಅಂಜೂರ ಇರ್ಬೋದು, ಖರ್ಜೂರ ಇರ್ಬೋದು, ಅಥವಾ ವಾಲ್ನಟ್ಸ್ ಇರ್ಬೋದು. ಇವೆಲ್ಲ ವೆರಿ ಗುಡ್ ಫಾರ್ ಸೆಕ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇದೆಲ್ಲ ರೆಗ್ಯುಲರಾಗಿ ಆ್ಯಡ್ ಮಾಡಿ ಡೈಟ್ನಲ್ಲಿ. ಏನೇನು ತಿನ್ನಬಾರ್ದು ಅದನ್ನು ಅಷ್ಟೇ ಮುಖ್ಯ. ನಾನ್ ವೆಜ್ ಆದಷ್ಟು ಕಡಿಮೆ ಮಾಡಿ, ಜಂಕ್ ಫುಡ್ಡು ಟೋಟಲಿ ಸ್ಟಾಪ್ ಮಾಡಿ. ಯಾವ ಫುಡ್ ತಿಂದರೆ ನಿಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಇಂಡೈಜೆಷನು, ಹೊಟ್ಟೆ ಈ ಥರ ಉಬ್ರ ಥರ ಅನಿಸುತ್ತೆ ಅಂಥ ಫುಡ್ನ ಅವಾಯ್ಡ್ ಮಾಡಿ ಫಸ್ಟ್. ಸೆಕೆಂಡ್, ಸ್ಟ್ಯಾಮಿನಾ ಚೆನ್ನಾಗಿ ಆಗಬೇಕಂದ್ರೆ ಏನು ಇಂಪಾರ್ಟೆಂಟ್ ಅಂದರೆ ಸ್ಲೀಪ್. ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ, ಪರ್ಸನ್ ಹೂ ಸ್ಲೀಪ್ಸ್ 8 to 10 hours ಅವನ ಫಿಸಿಕಲ್ ಬಾಡಿ, ಅವನ ಮೈಂಡ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ರೀತಿ ನಿದ್ರೆ ಆಗಿಲ್ಲ ಅಂದರೆ ಏನೇನು ಬರ್ಬೋದು, ಡಯಾಬಿಟೀಸ್ ಬರ್ಬೋದು, ವೇಟ್ ಗೇನ್ ಆಗ್ಬೋದು, BP ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗುವ ಚಾನ್ಸಸ್ ಜಾಸ್ತಿ ಆಗ್ಬೋದು. ಜೊತೆಗೆ ಬಾಡಿಗೆ ಪ್ರಾಪರಾಗಿ ನಿದ್ರೆ ಸಿಕ್ಕಿಲ್ಲ ಅಂದರೆ ಸಣ್ಣ ವಿಷಯಗಳು ಬಾಡಿನಲ್ಲಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಅದಕ್ಕೆ ನಮಗೆ ಎಷ್ಟು ಫುಡ್ ಮುಖ್ಯ ಅಷ್ಟೇ ನಿದ್ರೆ ಮುಖ್ಯ. ಅದಕ್ಕೆ ಒಳ್ಳೆ ರೀತಿ ನಿದ್ದೆ ಮಾಡಿ. ಸ್ಪೆಷಲಿ ಯಾರು ಈ ಸಾಫ್ಟ್ವೇರ್ ಕಂಪನಿನಲ್ಲಿ US ಶಿಫ್ಟ್ ಮಾಡ್ತಾರೆ, ಯುರೋಪಿಯನ್ ಶಿಫ್ಟ್ ಮಾಡ್ತಾರೆ, ಪಾಪ ಅವ್ರು ಮಧ್ಯರಾತ್ರಿ 3 ಗಂಟೆ 3:30 ಮಲಗಿರ್ತಾರೆ. ಅವ್ರನಲ್ಲಿ 100% ಬರ್ತಾ 6 ಮಂತು, 1 ವರ್ಷ 2 ವರ್ಷನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಎಷ್ಟೋ ನನ್ನ ಹತ್ರ ಕ್ಲೈಂಟ್ಸ್ ಏನು ಬರ್ತಾರಲ್ಲ, ಸ್ಪೆಷಲಿ ಬೆಂಗಳೂರಿನಲ್ಲಿ ಏನು IT ಫೀಲ್ಡ್ನಲ್ಲಿ ಇದ್ದಾರೆ, ಅವ್ರು ಮೋಸ್ಟ್ ಆಫ್ ದ ಟೈಮ್ ನೈಟ್ ಡ್ಯೂಟಿ ಮಾಡೋರೆ ನನ್ನ ಹತ್ರ ಜಾಸ್ತಿ ಬರ್ತಾರೆ, ಸೆಕ್ಸ್ ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಅದಕ್ಕೆ ಪ್ರಾಪರ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಮೂರನೇ ಪಾಯಿಂಟು ಏನಂದರೆ ಎಕ್ಸಸೈಸ್. ಜಸ್ಟ್ ಒಂದು 45 ಮಿನಿಟ್ಸ್ ವಾಕ್ ಮಾಡ್ಬೋದು. ಪ್ರತಿ ಒಂದು ವಿಡಿಯೋನಲ್ಲಿ ನಾನು ಹೇಳ್ತೀನಿ ವಾಕ್ ಮಾಡಿ, ರನ್ ಮಾಡಿ ಅಂತ. ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ, ಸ್ಪೆಷಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ಒಂದು ಸ್ಟಡಿ ಮಾಡಿದಾಗ
ಯಾರು ರೆಗ್ಯುಲರ್ ಆಗಿ ವಾಕ್ ಮಾಡ್ತಾರೆ ಅಥವಾ ರನ್ ಮಾಡ್ತಾರೆ, ಅಟ್ಲೀಸ್ಟ್ ಡೈಲಿ ಆಗಿಲ್ಲ ಅಂದ್ರೆ ವಾರಕ್ಕೆ 4 ದಿನನೇ ಅವ್ರು ಮಾಡ್ತಾರಂದ್ರೆ ಆಲ್ಮೋಸ್ಟ್ 40% ಆಫ್ ದ ಟೈಮ್ ಅವ್ರಿಗೆ ನಿಮುರು ದೌರ್ಬಲ್ಯತೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬರೋದ ಸಾಧ್ಯತೆ ಕಡಿಮೆ ಆಗುತ್ತೆ ಅಂತ. ಸೊ ನಾರ್ಮಲ್ ವಾಕ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಯೋಗಾಸನ ಇರ್ಬೋದು, ಕೀಗಲ್ ಎಕ್ಸಸೈಸ್ ಇರ್ಬೋದು, ಒಳ್ಳೆ ರೀತಿ ನೀವು ಒಂದು ಪಾರ್ಕ್ನಲ್ಲಿ ಒಂದು ವಾಕ್ ಮಾಡುತ್ತಿರ್ಬೋದು. ಇವೆಲ್ಲ ಮಾಡಿದ್ರೆ ಏನಾಗುತ್ತೆ, ಬಾಡಿನಲ್ಲಿ ಮೆಟಾಬಾಲಿಸಮ್ ಚೆನ್ನಾಗಾಗುತ್ತೆ, ಮಸಲ್ ಸ್ಟ್ರೆಂಥನಿಂಗ್ ಚೆನ್ನಾಗಾಗುತ್ತೆ, ಮಸಲ್ ಬಿಲ್ಡಿಂಗ್ ಚೆನ್ನಾಗಾಗುತ್ತೆ. ಮಸಲ್ ಬಿಲ್ಡಿಂಗ್ ಚೆನ್ನಾಗಾದರೆ ಟೆಸ್ಟೋಸ್ಟಿರಾನ್ ಚೆನ್ನಾಗಾಗುತ್ತೆ. ಅದಕ್ಕೆ ಎಕ್ಸಸೈಸ್ ಈಸ್ ದಿ ಅಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಸೆಕ್ಸುವಲ್ ಪ್ರಾಬ್ಲಮ್. ಆಮೇಲೆ ಫೋರ್ತ್ ಪಾಯಿಂಟ್, ಫೋರ್ ಪ್ಲೇನಲ್ಲಿ ಯಾಕೆ ನಾನು ಫೋರ್ ಪ್ಲೇಗೆ ಇಷ್ಟು ಇಂಪಾರ್ಟೆಂಟ್ ಕೊಡ್ತೀನಿ ಅಂದರೆ, ಒಂದು ಒಳ್ಳೆ ಸೆಕ್ಸ್ ಆಗಬೇಕಂದ್ರೆ ಒಂದು ಒಳ್ಳೆ ಫೋರ್ ಪ್ಲೇ ಆಗಬೇಕು. ತಾವು ಒಂದು ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಂತ ಹೇಳಬೇಕಂದ್ರೆ, ಒಂದು ಒಳ್ಳೆ ಮೂವಿಗೆ ಅದು ಮೂವಿ ಹೇಗಿದೆ ಅಂತ ನಮಗೆ ಗೊತ್ತಾಗಬೇಕು. ನಾವು ಥಿಯೇಟರ್ವರೆಗೆ ಹೋಗ್ಬೇಕಂದ್ರೆ ಅದ್ರದ್ದು ಟೀಸರ್ ಚೆನ್ನಾಗಿರಬೇಕು. ಯಾಕಂದರೆ ಆ 2-3 ನಿಮಿಷದಲ್ಲಿ ಇಡೀ ಒಂದು 3 ಅವರ್ ಮೂವಿ ಇದ್ದು ಒಂದೊಂದು ಸ್ಮಾಲ್ ಕ್ಲಿಪ್ನ ತೋರಿಸ್ಬಿಟ್ಟು ಜನರು ಆ ಮೂವಿ ನೋಡಕ್ಕೆ ಹೋಗ್ಬೇಕಂತ ಅಟ್ರಾಕ್ಟ್ ಮಾಡೋ ಥರ ಟೀಸರ್ ಇರಬೇಕು. ಆ ಥರನೇ ಆ ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ಎಷ್ಟು ಒಳ್ಳೆ ರೀತಿ ಫೋರ್ ಪ್ಲೇ ಮಾಡ್ತೀರಾ, ತಾವು ಎಷ್ಟು ಒಳ್ಳೆ ರೀತಿ ಉದ್ರೇಕ ತಮ್ಮ ಬಾಡಿನಲ್ಲಿ ಬರುತ್ತೆ, ತಮ್ಮ ಪಾರ್ಟ್ನರ್ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ, ಅವರು 100% ಇನ್ವಾಲ್ವ್ಮೆಂಟ್ ಇದರ ಒಳಗಡೆ ಇದೆ ಅಂದಮೇಲೆ ಅವಾಗ ಏನಾಗುತ್ತೆ, ನಿಮ್ಮದು ಹಾರ್ಡ್ನೆಸ್ ಚೆನ್ನಾಗಿ ಬರುತ್ತೆ, ಅವರು ವೆಜೈನಲ್ಲಿ ಲುಬ್ರಿಕೇಶನ್ಸ್ ನೀರು ಚೆನ್ನಾಗಿ ಬಂದಿದಿರುತ್ತೆ. ಆವಾಗ ನೀವು ಒಳ್ಳೆ ರೀತಿ ಸೆಕ್ಸ್ನ ಎಂಜಾಯ್ ಮಾಡ್ಬೋದು. ನಾನು ಫೋರ್ ಪ್ಲೇ ಮಾಡಲ್ಲ, ಬರೀ ಡೈರೆಕ್ಟ್ ಸೆಕ್ಸ್ ಮಾಡ್ತೀನಿ ಅಂದರೆ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ, ಪಾರ್ಟ್ನರ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಯಾಕಂದರೆ ಪುರುಷ ಹೇಗೆ ನಾನು ಯಾವಾಗ ಹೇಳ್ತೀನಿ, ಅದು ಪುರುಷ ಅಂದರೆ ಏನು, ಒಂದು ಬೆಂಕಿ ಥರ ಇಮ್ಮಿಡಿಯೇಟ್ಲಿ ಹಿಂಗೆ ಬೆಂಕಿ ಮೇಲೆ ಬಂದುಬಿಡುತ್ತೆ, ಆಮೇಲೆ ಮುಗ್ದೋಗುತ್ತೆ. ಬಟ್ ಫೀಮೇಲ್ ಒಂದು ನೀರು ಥರ ಅವ್ರ ಬಾಡಿ ಸ್ಲೋಲಿ ಅವ್ರು ರೆಡಿ ಆಗ್ತಾರೆ. ಒಂದು ಮೇಲ್ಗೆ 2 ನಿಮಿಷದಲ್ಲಿ ಸೆಕ್ಸುವಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದು, ಬಟ್ ಒಂದು ಫೀಮೇಲ್ಗೆ ಸೆಕ್ಸುವಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಂದ್ರೆ 10 ನಿಮಿಷ ಮಿನಿಮಮ್ ಹೇಳ್ತಿದ್ದೀನಿ. 15 ನಿಮಿಷ ಒಂದು ಆ್ಯಾವ್ರೇಜ್ ಟೈಮ್ ಅವರಿಗೆ. 10 ಮಿನಿಟ್ಸ್ ಇಸ್ ದ ಮಿನಿಮಮ್ ಟೈಮ್ ನಾನು ಹೇಳ್ತಿದ್ದೀನಿ. ಸೊ ಅವರು 10 ನಿಮಿಷನ ನೀವು ಸೆಕ್ಸ್ನಲ್ಲಿ 100% ತೃಪ್ತಿ ಪಡಿಸ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 5 ದಿನ 7 ನಿಮಿಷ ನೀವು ಫೋರ್ ಪ್ಲೇ ಮಾಡಬೇಕು. ಅವಾಗ ನಿಮ್ಮ ವರ್ಕ್ ಈಸಿ ಆಗಿಬಿಡುತ್ತೆ. ಹೇಗಂದರೆ 7 ನಿಮಿಷದಲ್ಲಿ ಅದು ಕಿಸ್ಸಿಂಗ್ ಇರ್ಬೋದು, ಬಾಡಿ ಟಚ್ ಇರ್ಬೋದು, ಒಂದೊಂದು ಬಾಡಿನ ಫೀಲ್ ಮಾಡೋದಿರ್ಬೋದು, ಬ್ಯಾಕ್ನ ಕಿಸ್ ಮಾಡೋದಿರ್ಬೋದು, ಅಥವಾ ಕಾಲ್ನ ಕಿಸ್ ಮಾಡೋದಿರ್ಬೋದು, ಥೈನ ಕಿಸ್ ಮಾಡೋದಿರ್ಬೋದು, ಅಥವಾ ವೆಜೈನಲ್ಲಿ ಏನು ಮಾಡಬೇಕು, ಟಂಗ್ದಿಂದ ಲೀಕ್ ಮಾಡೋದಿರ್ಬೋದು, ಅಥವಾ ವಲ್ವನ ಕಿಸ್ ಮಾಡೋದಿರ್ಬೋದು, ಅಥವಾ ಜಸ್ಟ್ ತಮ್ಮ ಫಿಂಗರ್ದಿಂದ ಆ ಕ್ಲಿಟೋರಿಸ್ನ ಟಚ್ ಮಾಡೋದಿರ್ಬೋದು. ಇದರಲ್ಲಿ ಎಕ್ಸೈಟ್ಮೆಂಟ್ ಆಲ್ಮೋಸ್ಟ್ 70% ರೀಚ್ ಆಗಿದಿರುತ್ತೆ. ರಿಮೈನಿಂಗ್ 30% ನೀವು ಸ್ಟ್ರೋಕ್ದಿಂದ ಪೆನಿಸ್ ಒಳಗಡೆ ಹೊರಗಡೆ ಅದನ್ನು ಹೇಗೆ 100 ಪೌಂಡ್ಸ್ ಫಾಸ್ಟ್ ಸ್ಟ್ರೋಕ್ ಮಾಡಬೇಕು. ದೆನ್ ಸ್ಲೋಲಿ ಒಂದ್ಸತಿ ಪೆನಿಸ್ನ ಇನ್ಸರ್ಟ್ ಮಾಡಬೇಕು, ಹೊರಗಡೆ ರಿಟ್ರ್ಯಾಕ್ಟ್ ಮಾಡಬೇಕು, ಪೆನಿಸ್ನ ಒಳಗಡೆ ಇನ್ಸರ್ಟ್ ಮಾಡಬೇಕು, ಹೊರಗಡೆ ರಿಟ್ರ್ಯಾಕ್ಟ್ ಮಾಡಬೇಕು. ಮತ್ತೆ ಈ ಥರ ಒಂದು 10 ಸ್ಟ್ರೋಕ್ ಆದಮೇಲೆ ಮತ್ತೊಂದು 100 ಸ್ಟ್ರೋಕ್ ಫಾಸ್ಟ್ ಮಾಡಬೇಕು. ದೆನ್ ಸ್ಲೋಲಿ ಈ ಥರ 10 ಸ್ಟ್ರೋಕ್ ಮಾಡಬೇಕು. ಇದರದಿಂದ ಏನಾಗುತ್ತೆ, ನಿಮಗೆ ಒಳ್ಳೆ ರೀತಿ ಟೈಮಿಂಗ್ ಚೆನ್ನಾಗಾಗ್ತಾ ಹೋಗುತ್ತೆ. ಸ್ಟ್ಯಾಮಿನಾ ಮತ್ತು ಟೈಮಿಂಗ್ ಇದೇ ನಮ್ಮ ಉದ್ದೇಶ ತಾನೆ. 1 ರೌಂಡ್ ಫಾಸ್ಟು, 1 ರೌಂಡ್ ಸ್ಲೋ, 1 ರೌಂಡ್ ಫಾಸ್ಟು, 1 ರೌಂಡ್ ಸ್ಲೋ, ಈ ಥರ ಮಾಡಬೇಕು. ಆಮೇಲೆ ಆಲ್ಕಹಾಲ್ ಮತ್ತು ಸ್ಮೋಕ್ 5ನೇದು ಪಾಯಿಂಟ್, ಇದನ್ನ ಬಿಡಲೇಬೇಕು. ಯಾಕಂದರೆ ಆಲ್ಕಹಾಲ್ ನಿಮಗೆ ಒಂದು ಅದರಿಂದ ಮೂಡ್ ಬರ್ಬೋದು ಸೆಕ್ಸ್ ಮಾಡಬೇಕಂತ, ಬಟ್ ಪರ್ಫಾರ್ಮೆನ್ಸ್ನ ಕಡಿಮೆ ಮಾಡೋದೆ. ಮತ್ತು ಆಲ್ಕಹಾಲು ಏನಾಗುತ್ತೆ, ಒಂದು ಸ್ಟಡಿ ಏನು ಹೇಳ್ತಾರೆ ಅಂದರೆ, ಸ್ಪೆಷಲಿ ಜಪಾನ್ನಲ್ಲಿ ಆಗಿದ್ದ ಸ್ಟಡಿ ಇದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರು ರೆಗ್ಯುಲರ್ ಆಗಿ ಒಂದು 90 ತೊಗೊಳ್ತಾರೆ ಫಾರ್ ಆಲ್ಮೋಸ್ಟ್ 2 ಇಯರ್ಸು 80% ಆಫ್ ದ ಟೈಮ್ ಅವರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಸೊ ಆಲ್ಕಹಾಲ್ನ ಆಲ್ಮೋಸ್ಟ್ ಕಟ್ ಮಾಡಿ, ಮಾಡೋಕ್ಕಾಗಿಲ್ಲ ಅಂದರೆ ವೀಕೆಂಡ್ಗಾಗಿ ಸೀಮಿತ ಇಡಿ. 2ನೇದು ನಾನು ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಒಂದೇ ಪಾಯಿಂಟ್ನಲ್ಲಿ ತೊಗೊಂಡಿದ್ದೀನಿ. 5ನೇದು ಸ್ಮೋಕಿಂಗ್ ಯಾಕಂದರೆ ಅದು ನಿಕೋಟಿನ್ ಇರುತ್ತೆ ನೋಡಿ, ಬ್ಲಡ್ ವೆಸಲ್ಸ್ನ ಹಾರ್ಡ್ ಮಾರುತ್ತೆ ಮತ್ತು ಅದು ಅಥಿರೋಸ್ಕ್ಲಿರೋಟಿಕ್ ಆಗುತ್ತೆ. ಅಂದರೆ ಅದರಲ್ಲಿ ಹಾರ್ಡ್ನೆಸ್ಸೇ ಬಂದುಬಿಡುತ್ತೆ, ಒಳಗಡೆ ಕೊಲೆಸ್ಟ್ರಾಲು ಜಮಾ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.
ಅದರದಿಂದ ಪೆನಿಸ್ಗೆ ಬ್ಲಡ್ ಫ್ಲೋ ಎಷ್ಟು ಹೋಗ್ಬೇಕು ಅಷ್ಟು ಹೋಗಲ್ಲ. ಅದರದಿಂದ ನಿಮಗೆ ಸ್ಲೋಲಿ ಬರ್ತಾ ನಿಮ್ಮೂರಿಕೆ ಕಡಿಮೆ ಆಗುತ್ತೆ. ಅದಕ್ಕೆ ಸ್ಮೋಕ್ ಮತ್ತು ಡ್ರಿಂಕ್ಸ್ನ ಕ್ವಿಟ್ ಮಾಡಲೇಬೇಕು. ಆಮೇಲೆ 6ನೇ ಪಾಯಿಂಟ್ ಏನಂದರೆ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಟೆಕ್ನಿಕ್. ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಟೆಕ್ನಿಕ್ ಏನಂದರೆ ತಾವು ಸೆಕ್ಸ್ ಮಾಡ್ತಾ ಹೋಗಿ ಇವಾಗ ತಮಗೆ ಅನಿಸ್ತಿದೆ ಅಪ್ಪ ನಾನು ಒಂದು 4 ಅಥವಾ 5 ಸ್ಟ್ರೋಕ್ ತೊಗೊಂಡ್ರೆ ನಾನು ಆರ್ಗ್ಯಾಸಮ್ ಅಚೀವ್ ಮಾಡ್ತೀನಿ ಅಥವಾ ನನಗೆ ನೀರು ಅಥವಾ ವೀರ್ಯ ಏನಿರುತ್ತೆ ಹೊರಗಡೆ ಬರ್ಬೋದಂದರೆ ಪೆನಿಸ್ನ ಹೊರಗಡೆ ತೆಗ್ಬಿಡಿ. ಸ್ಲೋಲಿ ಡೀಪ್ ಇನ್ಹಲೇಷನ್ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ. ಎಕ್ಸೈಟ್ಮೆಂಟ್ ಸ್ವಲ್ಪ ಕಡಿಮೆ ಆಗಲಿ. ದೆನ್ ಅಗೇನ್ ಪೆನಿಸ್ನ ಇನ್ಸರ್ಟ್ ಮಾಡಿ. ದೆನ್ ಪೆನಿಟ್ರೇಟ್ ಮಾಡ್ತಾ ಹೋಗಿ. ಮತ್ತು ನಿಮಗೆ ಅನಿಸುತ್ತೆ ಇವಾಗ ಒಂದು 5 ಸ್ಟ್ರೋಕ್ ಅಥವಾ 6 ಸ್ಟ್ರೋಕ್ನಲ್ಲಿ ನಾನು ಎಜಾಕ್ಯುಲೇಟ್ ಮಾಡ್ಬೋದಾ ಅಥವಾ ವೀರ್ಯ ಹೊರಗಡೆ ಬರ್ಬೋದಂತೆ ದೆನ್ ಅಗೇನ್ ಸ್ಟಾಪ್ ಮಾಡಿ. ಈ ಥರ ಮಾಡ್ತಾ ಒಂದು 10ದಿಂದ 15 ನಿಮಿಷ ಒಳ್ಳೆ ರೀತಿ ತಾವು ಟೈಮಿಂಗ್ನ ಇಂಪ್ರೂವ್ ಮಾಡ್ಬೋದು. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಇದೆ. ತಮ್ಮ ಯಂಗ್ ಫ್ರೆಂಡ್ಸ್ ಜೊತೆಗೆ ಎಲ್ಲರೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.